ಶುರುವಾಗುತ್ತೆ ಟೋಯಿಂಗ್. ನೋ ಪಾರ್ಕಿಂಗ್ ನಲ್ಲಿ ಪಾರ್ಕ್ ಮಾಡಿದ್ರೆ ಎತ್ತಾಕೊಂಡು ಹೋಗ್ತಾರೆ. ಸದ್ಯದಲ್ಲೇ ಟೋಯಿಂಗ್ ಶುರುವಾಗುತ್ತೆ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದು, ವಾಹನಗಳನ್ನ ಡಂಪ್ ಮಾಡೋಕು ಸ್ಥಳ ನಿಗದಿ ಮಾಡಲಾಗಿದೆ. ಬೆಳ್ಳಳ್ಳಿ, ಮಿಟಗಾನಹಳ್ಳಿ, ಗಿಡ್ಡೇನಹಳ್ಳಿ, ಸೊಂಡೆಕೊಪ್ಪದಲ್ಲಿ ಡಂಪ್ ಮಾಡ್ತೀವಿ. ಬೆಂಗಳೂರು ಶಾಸಕರ ಸಭೆ ಆದ್ಮೇಲೆ ಡಿಕೆಶಿ ಹೇಳಿಕೆ ಇದು. ಮತ್ತೆ ಸ್ಟಾರ್ಟ್ ಆಗುತ್ತೆ ಟೋಯಿಂಗ್. ಎಲ್ಲ ಕಾರ್ಪೊರೇಷನ್ಗೂ ಎರಡೆರಡು ವೆಹಿಕಲ್ ಕೊಟ್ಟಿದ್ದೀವಿ. ಎಲ್ಲ ಟೋ ಮಾಡಿಕೊಂಡು ಪೊಲೀಸ್ ಅವ್ರನ್ನ ಸಹಕಾರ ಕೊಟ್ಕೊಂಡು ಎತ್ಕೊಂಡೋಗಿ ಬಿಸಾಕೋಂಥದ್ದು. ಈಗಾಗಲೇ ಹೇಳಿದ್ವಿ ನಾವು, ವೆಹಿಕಲ್ಲು ಬಂದಿದೆ. ದೇ ವಿಲ್ ಸ್ಟಾರ್ಟ್ ದೇರ್ ಜಾಬ್. ಈ ಲೆಗಸಿ ಡಂಪ್ ಸೈಟ್ಗಳಿದೆ, ಪೊಲೀಸ್ ಅವ್ರಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಅಲ್ಲೋಗಿ ಡಂಪ್ ಮಾಡೋಂಥ ಕೆಲಸನ ನಾವು ಮಾಡ್ತೀವಿ. ಯಾರು ರೋಡಲ್ಲಿ ಸುಮ್ಮನೆ ಗಾಡಿ ನಿಲ್ಲಿಸ್ಬಿಟ್ಟು ವಾರ ಗಟ್ಟಲೆ 15 ದಿನ 20 ದಿನ ರೋಡಲ್ಲಿ ನಿಲ್ಲಿಸಿರೋ ಗಾಡಿಗಳನ್ನೆಲ್ಲ ತುಂಬ್ಕೊಂಡು ಹೋಗ್ತಾ ಇರ್ತೀವಿ. ಯಾರೂ ಟ್ರಾಫಿಕ್ಕಿಗೆ ತೊಂದರೆ ಆಗೋ ರೀತಿಲಿ ಕೆಲವರೆಲ್ಲ ಹಳೆ ವೆಹಿಕಲ್ಗಳನ್ನ ನಿಲ್ಲಿಸಿದ್ದಾರೆ. ಸೊ ಅಬಂಡೆಂಟ್ ವೆಹಿಕಲ್ಗಳಿಗೆ ಹೊಸ ಜಾಗನ ಕೊಟ್ಬಿಟ್ಟು ಅಲ್ಲಿ ಎತ್ಕೊಂಡು ಹಾಕ್ತಾಯಿದ್ದೀವಿ. 3 ಜಾಗ, ಬೆಳ್ಳಳ್ಳಿ, ಮಿಟ್ಗಾನಹಳ್ಳಿ, ಗಿದ್ನಹಳ್ಳಿ, ಸೊಂಡೆಕೊಪ್ಪ, 3-4 ಜಾಗ ಇದೆ. ಇನ್ನೂ ಒಂದಷ್ಟು ಜಾಗ ಐಡೆಂಟಿಫೈ ಮಾಡ್ತೀವಿ. ಅಲ್ಲೋಗಿ ಗಾಡಿಗಳನ್ನ ಬಿಸಾಕೋಕ್ಕೆ ಪೊಲೀಸ್ ಅವ್ರಿಗೆ ಅವಕಾಶನ ನಾವು ಮಾಡಿಕೊಡ್ತಾ ಇದ್ದೀವಿ. ಬೆಂಗಳೂರಲ್ಲಿ ಸದ್ಯದಲ್ಲೇ ಮತ್ತೆ ಶುರುವಾಗುತ್ತೆ ಟೋಯಿಂಗ್. ನೋ ಪಾರ್ಕಿಂಗ್ ನಲ್ಲಿ ಪಾರ್ಕ್ ಮಾಡಿದ್ರೆ ಎತ್ತಾಕೊಂಡು ಹೋಗ್ತಾರೆ. ಸದ್ಯದಲ್ಲೇ ಟೋಯಿಂಗ್ ಶುರುವಾಗುತ್ತೆ ಅಂತ ಡಿಸಿಎಂ ಡಿಕೆಶಿ ಹೇಳಿದ್ದು, ವಾಹನಗಳನ್ನ ಡಂಪ್ ಮಾಡೋಕು ಸ್ಥಳ ನಿಗದಿ ಮಾಡಲಾಗಿದೆ. ಬೆಳ್ಳಳ್ಳಿ, ಮಿಟಗಾನಹಳ್ಳಿ, ಗಿಡ್ಡೇನಹಳ್ಳಿ, ಸೊಂಡೆಕೊಪ್ಪದಲ್ಲಿ ಡಂಪ್ ಮಾಡ್ತೀವಿ. ಬೆಂಗಳೂರು ಶಾಸಕರ ಸಭೆ ಆದ್ಮೇಲೆ ಡಿಕೆಶಿ ಹೇಳಿಕೆ ಇದು. ಮತ್ತೆ ಸ್ಟಾರ್ಟ್ ಆಗುತ್ತೆ ಟೋಯಿಂಗ್. ಎಲ್ಲ ಕಾರ್ಪೊರೇಷನ್ಗೂ ಎರಡೆರಡು ವೆಹಿಕಲ್ ಕೊಟ್ಟಿದ್ದೀವಿ. ಎಲ್ಲ ಟೋ ಮಾಡಿಕೊಂಡು ಪೊಲೀಸ್ ಅವ್ರನ್ನ ಸಹಕಾರ ಕೊಟ್ಕೊಂಡು ಎತ್ಕೊಂಡೋಗಿ ಬಿಸಾಕೋಂಥದ್ದು. ಈಗಾಗಲೇ ಹೇಳಿದ್ವಿ ನಾವು, ವೆಹಿಕಲ್ಲು ಬಂದಿದೆ. ದೇ ವಿಲ್ ಸ್ಟಾರ್ಟ್ ದೇರ್ ಜಾಬ್. ಈ ಲೆಗಸಿ ಡಂಪ್ ಸೈಟ್ಗಳಿದೆ, ಪೊಲೀಸ್ ಅವ್ರಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ. ಅಲ್ಲೋಗಿ ಡಂಪ್ ಮಾಡೋಂಥ ಕೆಲಸನ ನಾವು ಮಾಡ್ತೀವಿ. ಯಾರು ರೋಡಲ್ಲಿ ಸುಮ್ಮನೆ ಗಾಡಿ ನಿಲ್ಲಿಸ್ಬಿಟ್ಟು ವಾರ ಗಟ್ಟಲೆ 15 ದಿನ 20 ದಿನ ರೋಡಲ್ಲಿ ನಿಲ್ಲಿಸಿರೋ ಗಾಡಿಗಳನ್ನೆಲ್ಲ ತುಂಬ್ಕೊಂಡು ಹೋಗ್ತಾ ಇರ್ತೀವಿ. ಯಾರೂ ಟ್ರಾಫಿಕ್ಕಿಗೆ ತೊಂದರೆ ಆಗೋ ರೀತಿಲಿ ಕೆಲವರೆಲ್ಲ ಹಳೆ ವೆಹಿಕಲ್ಗಳನ್ನ ನಿಲ್ಲಿಸಿದ್ದಾರೆ. ಸೊ ಅಬಂಡೆಂಟ್ ವೆಹಿಕಲ್ಗಳಿಗೆ ಹೊಸ ಜಾಗನ ಕೊಟ್ಬಿಟ್ಟು ಅಲ್ಲಿ ಎತ್ಕೊಂಡು ಹಾಕ್ತಾಯಿದ್ದೀವಿ. 3 ಜಾಗ, ಬೆಳ್ಳಳ್ಳಿ, ಮಿಟ್ಗಾನಹಳ್ಳಿ, ಗಿದ್ನಹಳ್ಳಿ, ಸೊಂಡೆಕೊಪ್ಪ, 3-4 ಜಾಗ ಇದೆ. ಇನ್ನೂ ಒಂದಷ್ಟು ಜಾಗ ಐಡೆಂಟಿಫೈ ಮಾಡ್ತೀವಿ. ಅಲ್ಲೋಗಿ ಗಾಡಿಗಳನ್ನ ಬಿಸಾಕೋಕ್ಕೆ ಪೊಲೀಸ್ ಅವ್ರಿಗೆ ಅವಕಾಶನ ನಾವು ಮಾಡಿಕೊಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.